ನೋಡ್ಕೊಳ್ಳಿ ಕ್ವಶನ್ನು. ಅಪ್ಲೈ LU ಡಿಕಂಪೋಸಿಷನ್ ಟು ಫೈಂಡ್ ದ ಸೊಲ್ಯೂಷನ್ ಆಫ್ ದ ಸಿಸ್ಟಮ್ ಆಫ್ ಲೀನಿಯರ್ ಇಕ್ವೇಷನ್ 3x + 2y + 7z = 4, 2x + 3y + z = 5, 3x + 4y + z = 7. ಹೆಂಗೆ ಮಾಡೋದು ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, ದ ಸಿಸ್ಟಮ್ ಆಫ್ ಇಕ್ವೇಷನ್ ಈ ಥರ ಬರೀರಿ. ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ AX = B ವೇರ್ A = ಅಂತ ಬರೆದು ಇಲ್ಲಿ ಎಕ್ಸ್ ಕೋಫಿಷಿಯಂಟ್ ಬರ್ಕೋಬೇಕು. ಎಕ್ಸ್ ಕೋಫಿಷಿಯಂಟ್ ಏನು 3, ಆಮೇಲೆ y ಕೋಫಿಷಿಯಂಟು 2, ಆಮೇಲೆ 7. ಅರ್ಥ ಆಗ್ತಿದೆಯಲ್ವ? z ಕೋಫಿಷಿಯಂಟ್. ಅದೇ ಥರ ಇದರಲ್ಲಿ ಎಕ್ಸ್ ಕೋಫಿಷಿಯಂಟ್ ಏನು 2, y ಕೋಫಿಷಿಯಂಟ್ ಏನು 3, z ಕೋಫಿಷಿಯಂಟ್ ಏನು 1. ಅದೇ ಥರ ಇಲ್ಲಿ ಎಕ್ಸ್ ಕೋಫಿಷಿಯಂಟ್ ಏನು 3, y ಕೋಫಿಷಿಯಂಟ್ ಏನು 4, z ಕೋಫಿಷಿಯಂಟ್ ಏನು 1. ಈ ಥರ ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಎಕ್ಸ್, ಇಲ್ಲಿ ಎಕ್ಸ್ ಅಂದರೆ ಅನ್ನೋನ್ ಯಾವುದಿದೆ ಅದು ಮ್ಯಾಟ್ರಿಕ್ಸ್ ಮಾಡಿ ಬರ್ಕೋಬೇಕು. ಇಲ್ಲಿ ನೋಡಿ ಅನ್ನೋನ್ಸ್ ಬಂದು ಎಕ್ಸ್ ವೈ ಝೆಡ್, ಇದು ಅನ್ನೋನು. ನೆಕ್ಸ್ಟ್ ಆ್ಯಂಡ್ ಬಿ = ಇಲ್ಲಿ ಬಿ ಅಂದರೆ ಇಲ್ಲಿ ಕಾನ್ಸ್ಟೆಂಟ್ಸು 4, 5, 7. ಇದನ್ನ ನೀಟಾಗಿ ಬರೀಬೇಕು. ಇದೇನಾದರೂ ರಾಂಗ್ ಆದರೆ ಪೂರ್ತಿ ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಏನು ಮಾಡಬೇಕು, ಇದು ಬರೆದ ತಕ್ಷಣ ಲೆಟ್ A = L × U ಅಂತ ಬರ್ಕೋಬೇಕು. L ಅಂದರೆ ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸು, U ಅಂದರೆ ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ನೋಡಿ ಎಲ್ನ ಬರೆಯೋದು, ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ನ ಬರೆಯೋದು ಯಾವ ಥರ ಅಂದರೆ ಫಸ್ಟು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ನ 1, 1, 1 ಅಂತ ಬರ್ಕೋಬೇಕು. ಮತ್ತು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮೇಲ್ಗಡೆ 0, 0 ಹಾಕ್ಕೋಬೇಕು. ಈಗ ಇಲ್ಲಿ ಎಲಿಮೆಂಟು B1 ಅಂತ ಡಿನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ರೋದು ಫಸ್ಟ್ ಎಲಿಮೆಂಟು, ಇದು ಥರ್ಡ್ ರೋದು ಫಸ್ಟ್ ಎಲಿಮೆಂಟ್ C1 ಅಂತ ಬರ್ಕೊಳ್ಳಿ. ಥರ್ಡ್ ರೋದು ಸೆಕೆಂಡ್ ಎಲಿಮೆಂಟ್ನ C2 ಅಂತ ಬರ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಯು ಅಂದರೆ ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ನ ಬರೆಯೋದು ಯಾವ ಥರ ಅಂದರೆ ಫಸ್ಟು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ನ ಬರ್ಕೋಬೇಕು. ಇಲ್ಲಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ 1 ಬರೆದ್ರಲ್ವ, ಇಲ್ಲಿ ಏನು ಬರೀಬೇಕು, A1, ಇಲ್ಲಿ B2, ಯಾಕಂದರೆ ಸೆಕೆಂಡ್ ರೋಲಿ ಸೆಕೆಂಡ್ ಎಲಿಮೆಂಟು, ಇದು C3 ಅಂತ ಬರ್ಕೋಬೇಕು. A1, B2, C3 ಬರೆದ್ಬಿಟ್ಟು ಇದ್ರ ಕೆಳಗಡೆ 0, 0, 0 ಹಾಕ್ಕೋಬೇಕು. ಅರ್ಥ ಆಗ್ತಿದೆಯಲ್ಲೋ? ಆಮೇಲೆ ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಯಾವುದು, ಫಸ್ಟ್ ರೋದು A2, A3, ಇದು B3. ನೋಡಿ ನೀಟಾಗಿ ಈ ಥರ ಡಿನೋಟ್ ಮಾಡಿ ಬರ್ಕೋಬೇಕು. ಅರ್ಥ ಆಯ್ತಲ್ವ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿ ಬರಿಬೇಕೀಗ. ದೇರ್ಫೋರ್ ಅಂತ ಬರೆದು ಇಲ್ಲಿ A ಅಂದ್ರೇನು, ಇದು 3, 2, 7. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು 2, 3, 1, ನೆಕ್ಸ್ಟು 3, 4, 1, ಇದು A. ಇಲ್ಲಿ L × U ಮಾಡಿ ಬರೀರಿ. ಇದನ್ನ ಮಾಡೋದು ಯಾವ ಥರ ಅಂದರೆ ಇಲ್ಲಿ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ತಗೋಬೇಕು. ಇಲ್ಲಿ ನೋಡಿ ಫಸ್ಟ್ ರೋ ಫಸ್ಟ್ ಕಾಲಮ್ ತೊಗೊಂಡಾಗ ನೀವು ನೋಡಿ ಸ್ಟಾರ್ಟಿಂಗ್ಗೆ 1 × A1 + 0 × 0 0 + 0 × 0 0 ಅಂದರೆ ಸ್ಟಾರ್ಟಿಂಗ್ ಎಲಿಮೆಂಟ್ ಸ್ಟಾರ್ಟಿಂಗ್ಗೆ, ಮಿಡಲ್ಗೆ, ಎಂಡ್ಗೆ. ಇದೇನಾಗುತ್ತೆ, A1 + 0 + 0 ಅಂದರೆ A1 ಆಗುತ್ತೆ. ನೆಕ್ಸ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್, ಈಗ ಅದೇ ಥರ ಇದು ಸೆಕೆಂಡ್ ಕಾಲಮ್ಮು. ನೋಡಿ ಇದು ಹಂಗೇನೆ, ಈ ರೋ ಈ ಕಾಲಮ್ ತೊಗೊಳ್ಳುವಾಗ ಸ್ಟಾರ್ಟಿಂಗ್ಗೆ 1 × A2 ಅಂದರೆ A2 + 0 × B2 ಅಂದರೆ 0, 0 × C0 ಅಂದರೆ 0, A2 ಮಾತ್ರ ಬರುತ್ತೆ. ಈಗ ಫಸ್ಟ್ ರೋ ಥರ್ಡ್ ಕಾಲಮ್ ಇದು ಹೆಂಗೆ ಅಂದರೆ ಸ್ಟಾರ್ಟಿಂಗ್ A1 × A3 ಅಂದರೆ A3 + 0 × B3 ಅಂದರೆ 0, 0 × C3 ಅಂದರೆ 0. ಇಷ್ಟೇ ಮುಗೀತು.
ಈಗ ಸೆಕೆಂಡ್ ರೋನ ತೊಗೋಬೇಕು. ಸೆಕೆಂಡ್ ರೋನ ಫಸ್ಟ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡಿ ಇಲ್ಲಿಂದ ಬರ್ಕೊಂಡು ಹೋಗಬೇಕು. ಈಗ ನೋಡಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ B1 ಇಂಟು A1 ಅಂದರೆ B1 A1 ಪ್ಲಸ್ 1 ಇಂಟು 0 ಅಂದರೆ 0 ಪ್ಲಸ್ 0 ಇಂಟು 0 ಅಂದರೆ 0. ಬರೀ ಇದು ಮಾತ್ರ ಬರುತ್ತೆ. ಈಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ B1 ಇಂಟು A2 ಆಮೇಲೆ ಪ್ಲಸ್ 1 ಇಂಟು B2 ಅಂದರೆ B2. ನೆಕ್ಸ್ಟ್ ಸೆಕೆಂಡ್ ರೋ ಥರ್ಡ್ ಕಾಲಮ್ B1 ಇಂಟು A3 ಪ್ಲಸ್ 1 ಇಂಟು B3 ಅಂದರೆ B3 ಪ್ಲಸ್ 0 ಇಂಟು C3 ಅಂದರೆ 0. ನೆಕ್ಸ್ಟು ಥರ್ಡ್ ರೋ ಫಸ್ಟ್ ಕಾಲಮ್ C1 ಇಂಟು A1 ಅಂದರೆ C1 A1 ಪ್ಲಸ್ C2 ಇಂಟು 0 ಅಂದರೆ 0 1 ಇಂಟು 0 ಅಂದರೆ 0. ಬರೀ C1 A1 ಬರುತ್ತೆ. ಥರ್ಡ್ ರೋ ಸೆಕೆಂಡ್ ಕಾಲಮ್ C1 ಇಂಟು A2 ಪ್ಲಸ್ C2 ಇಂಟು B2 ನೆಕ್ಸ್ಟ್ 1 ಇಂಟು 0 ಅಂದರೆ 0. ಇದು ಮಾತ್ರ ಬರುತ್ತೆ. ನೆಕ್ಸ್ಟ್ ಥರ್ಡ್ ರೋ ಥರ್ಡ್ ಕಾಲಮ್ C1 ಇಂಟು A3 ಪ್ಲಸ್ C2 ಇಂಟು B3 ಪ್ಲಸ್ 1 ಇಂಟು C3 ಅಂದರೆ C3. ಇದನ್ನ ನೀಟಾಗಿ ಬರೆಯೋದನ್ನ ಕಲ್ತ್ಕೋಬೇಕು ನೀವು. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಇದು ಬರೆದಾದ್ಮೇಲೆ ನೀವೇನು ಮಾಡಿ, ಇಲ್ಲೇ ನೋಡಿ A1 ಏನಾಗುತ್ತೆ 3 ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, A1 ಈಸ್ ಈಕ್ವಲ್ ಟು 3 ಕಾಮ, ಈಗ ನೋಡಿ A2 ಏನಾಗುತ್ತೆ 2 ಆಗುತ್ತೆ. ಎಲ್ಲ ಎಲಿಮೆಂಟ್ಸ್ಗಳನ್ನ ಈಗ ಫೈಂಡ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? A3 ಏನಾಗುತ್ತೆ 7 ಆಗುತ್ತೆ. ನೆಕ್ಸ್ಟು ಇದನ್ನ ತೊಗೊಳ್ಳಿ, B1 A1 ಏನು 2, B1 A1 ಈಸ್ ಈಕ್ವಲ್ ಟು 2. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇಂಪ್ಲಾಯ್ಸ್ ಇಲ್ಲಿ B1 ನಮಗೆ ಬೇಕು, ಫೈಂಡ್ ಮಾಡಬೇಕು. A1 ಎಷ್ಟು 3 ಈಸ್ ಈಕ್ವಲ್ ಟು 2. ಇದನ್ನ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ B1 ಬದಲು ಎಕ್ಸ್ ಹಾಕ್ಕೊಳ್ಳಿ. ಇದು ಓಪನ್ ಬ್ರ್ಯಾಕೆಟ್ 3, ಇದು ಆಲ್ಫಾ ಕ್ಯಾಲ್ಕುಲೇಟ್ 2, ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡೀರಿ, ಈಕ್ವಲ್ ಹೊಡೀರಿ. ಈಕ್ವಲ್ 2 ಸತಿ ಹೊಡ್ಬಿಟ್ಟು SD ಹೊಡೀರಿ. 2/3 B1 ಏನಾಗುತ್ತೆ 2/3. ನೋಡಿ ಆರಾಮಾಗಿ ಇಲ್ಲಿ B1 ಅಂದರೆ 2/3 ಗೊತ್ತಾಗುತ್ತೆ. ಆದರೆ ಕ್ಯಾಲ್ಸಿಲಿ ಯಾವ ಥರ ಪ್ರೊಸೀಜರ್ ಮಾಡಬೇಕು ಅಂತ ಹೇಳೋಕ್ಕೆ ಅದನ್ನ ಬರೆದೆ ಅಷ್ಟೇ. ಈಗ ನೆಕ್ಸ್ಟು B1 A1 ಆದಮೇಲೆ B1 A2. ನೋಡಿ, ನೀವು ಬೇಕಿದ್ರೆ ರೋ ವೈಸೇ ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಈ ಥರನೇ ಮಾಡಬೇಕು ಅಂತ ಏನಿಲ್ಲ. ಅಂದರೆ ಇದಾದಮೇಲೆ ಇದಕ್ಕೆ ಈ ಕಡೆ ಬರ್ಕೊಂಡು ಆಮೇಲೆ ಇದನ್ನ ಬೇಕಿದ್ರೆ ಇದ್ರ ಕೆಳಗಡೆ, ಅಥವಾ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಹಂಗೆ ಮಾಡಿ. ನೆಕ್ಸ್ಟು B1 A2 ನೋಡಿ, ಫಸ್ಟ್ ಏನು ಮಾಡಬೇಕು, A1 ಈಸ್ ಈಕ್ವಲ್ ಟು 3, A2 ಈಸ್ ಈಕ್ವಲ್ ಟು 2, A3 ಈಸ್ ಈಕ್ವಲ್ ಟು 7 ಆಯಿತು. B1 A1 ಈಸ್ ಈಕ್ವಲ್ ಟು 2 ಆಯಿತು. ಅದರಲ್ಲಿ A1 ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು B1 ಫೈಂಡ್ ಮಾಡಬೇಕು. ನೆಕ್ಸ್ಟು B1 A2 ಪ್ಲಸ್ B2 ಈಸ್ ಈಕ್ವಲ್ ಟು 3. ಇಲ್ಲಿ ಯಾವ್ದು ಗೊತ್ತು ನಮಗೆ? B1 ಗೊತ್ತು. B1 ಎಷ್ಟು 2/3. A2 ಗೊತ್ತು. A2 ಎಷ್ಟು 2. ನಮಗೆ B2 ಇಲ್ಲಿ ಸಿಗುತ್ತೆ. B2 ಈಸ್ ಈಕ್ವಲ್ ಟು 3. ನೋಡಿ, ಇದನ್ನ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡೋದಂದರೆ ನೋಡಿ, AC ಹೊಡೆದ್ಬಿಡಿ, ಬ್ರ್ಯಾಕೆಟ್ ಓಪನ್ ಮಾಡಿ, 2/3 ಹೊಡೀರಿ. ಈ ಕಡೆ ಸೈಡಿಗೂ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಓಪನ್ ಬ್ರ್ಯಾಕೆಟ್ 2. ಆಮೇಲೆ ಏನು ಮಾಡಿ, ಇಲ್ಲೇನು ಮಾಡಿ, ಪ್ಲಸ್ B2 ಬದಲು ಎಕ್ಸ್, ಅನ್ನೋನ್ ಬದಲು ಎಕ್ಸ್ ಹಾಕ್ಕೊಳ್ಳಿ, ಆಲ್ಫಾ ಎಕ್ಸು. ಆಮೇಲೆ ಆಲ್ಫಾ ಕ್ಯಾಲ್ಕುಲೇಟ್ ಹೊಡೀರಿ, ಆಮೇಲೆ 3 ಹೊಡೀರಿ. ಹೊಡೆದ್ಬಿಟ್ಟು ಶಿಫ್ಟು ಕ್ಯಾಲ್ಕುಲೇಟ್ ಹೊಡೀರಿ, ಈಕ್ವಲ್ 2 ಸತಿ ಹೊಡೀರಿ. ಆಮೇಲೆ SD ಹೊಡೀರಿ. 5/3 B2 ಈಸ್ ಈಕ್ವಲ್ ಟು 5/3 ಬರುತ್ತೆ. ನೋಡಿ, B2 ಫೈಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ B1 A3 ಪ್ಲಸ್ B3 ಈಸ್ ಈಕ್ವಲ್ ಟು 1 ಅಂತ ಬರ್ಕೋಬೇಕು. ಇಲ್ಲಿ ಏನೇನು ಗೊತ್ತು ವ್ಯಾಲ್ಯೂಸ್ ನಮಗೆ? B1 ಗೊತ್ತು, A3 ಗೊತ್ತು, B3ನ ಫೈಂಡ್ ಮಾಡ್ಕೋಬೇಕು. ಇಲ್ಲಿ B1 ಎಷ್ಟು ಇಂಪ್ಲಾಯ್ಸ್ 2/3 B1, A3 ಎಷ್ಟು 7 ಪ್ಲಸ್ B3 ಈಸ್ ಈಕ್ವಲ್ ಟು 1. ಇಲ್ಲಿ ಕ್ಯಾಲ್ಸಿಲಿ ಮತ್ತೆ ನೀಟಾಗಿ ಟೈಪ್ ಮಾಡ್ಕೊಳ್ಳಿ, AC ಹೊಡೀರಿ. ಇಲ್ಲೇನು ಮಾಡಬೇಕು ಹೇಳಿ, 2/3 ಆಮೇಲೆ 7 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು, ಆಲ್ಫಾ ಕ್ಯಾಲ್ಕುಲೇಟು 1, ಶಿಫ್ಟು ಕ್ಯಾಲ್ಕುಲೇಟ್ ಹೊಡೀರಿ, ಈಕ್ವಲ್ 2 ಸತಿ ಹೊಡೀರಿ, SD ಹೊಡೀರಿ. -11/3
3 ಬರುತ್ತೆ. B3 ಬಂದು -11/3. ನೋಡಿ B1 B2 B3 ಆಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನ = 3 ಮಾಡ್ಕೊಳ್ಳಿ. C1 A1 = 3. ಇಲ್ಲಿ ನಮ್ಗೆ ಏನೇನು ಗೊತ್ತು? A1 ಗೊತ್ತು, C1 ಗೊತ್ತಿಲ್ಲ. C1ನ ಫೈಂಡ್ ಮಾಡಬೇಕು. ಇಂಪ್ಲಾಯ್ಸ್ C1 A1 ಎಷ್ಟು? 3 = 3. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ, ಅಥವಾ 3/3 ಅಂದರೆ 1. ಕ್ಯಾಲ್ಸಿಲಿ ಮಾಡೋದು ಯಾವ ಥರ ಅಂದರೆ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಓಪನ್ 3 ಕ್ಲೋಸ್ ಆಲ್ಫಾ ಕ್ಯಾಲ್ಕುಲೇಟ್ 3 ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ 1 ಆನ್ಸರ್. C1 ಏನು? 1. ಇದಾಯಿತು. ಈಗ ನೆಕ್ಸ್ಟು ಇದನ್ನ = 4 ಮಾಡ್ಕೊಳ್ಳಿ. C1 A2 + C2 B2 = 4. ಈಗ ನೋಡಿ C1 ಗೊತ್ತು ಎಷ್ಟು? ಇಲ್ಲಿ ಫೈಂಡ್ ಮಾಡಿದ್ವಿ 1. A2 ಗೊತ್ತು ಎಷ್ಟು? 2. C2 ನಮಗೆ ಈಗ ಬೇಕು. B2 ಗೊತ್ತು ಎಷ್ಟು? 5/3 = 4. ಇಂಪ್ಲಾಯ್ಸ್ ಅಂತ ಬರ್ಕೊಳ್ಳಿ. ಇಲ್ಲಿ ಇಂಪ್ಲಾಯ್ಸ್, ಇಲ್ಲಿ ಕ್ಯಾಲ್ಸಿಲಿ ಸೇಮ್ ಹೆಂಗಿದೆ ಹಂಗೆ ಟೈಪ್ ಮಾಡಿ. 1 2 ಪ್ಲಸ್ C2 ಬದಲು X ಹೊಡೀರಿ 5/3 ಆಲ್ಫಾ ಕ್ಯಾಲ್ಕುಲೇಟ್ 4 ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ ಎಷ್ಟು? 6/5. C2 ಏನು? 6/5. ನೆಕ್ಸ್ಟ್ ಇದನ್ನ ತಗೊಳ್ಳಿ. C1 A3 + C2 B3 + C3 = 1. ಇಂಪ್ಲಾಯ್ಸ್ C1 ಎಷ್ಟು? 1, A3 ಎಷ್ಟು? 7 ಪ್ಲಸ್ C2 ಎಷ್ಟು? 6/5. ಆಮೇಲೆ B3 ಎಷ್ಟು? -11/3 ಪ್ಲಸ್ C3 = 1. ಇಂಪ್ಲಾಯ್ಸ್ ಇದನ್ನ ಕ್ಯಾಲ್ಸಿಲ್ ನೀಟಾಗಿ ಟೈಪ್ ಮಾಡ್ಕೊಳ್ಳಿ. (1 × 7 + 6/5 -11/3 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಆಲ್ಫಾ ಕ್ಯಾಲ್ಕುಲೇಟ್ 1 ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ ಈಗ ನೋಡಿ SD ಹೊಡೀರಿ. -8/5 ಬರುತ್ತೆ. ನೋಡಿ ಈಗೇನು ಮಾಡಬೇಕು? ಈ ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಡ್ಬೇಕು. ಯಾವುದಕ್ಕೆ? ಇದಕ್ಕೆ. ಅರ್ಥ ಆಗ್ತಿದೆಯಲ್ವ? ಇದೇನಾಗುತ್ತೆ ಈಗ? ಇಲ್ಲಿ ನೋಡಿ ಫಸ್ಟ್ ಇದು ಬರ್ಬಿಡ್ತೀನಿ. therefore ಫಸ್ಟು 3 2 7 2 3 1 3 4 1 ನೋಡಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಯಾವುದಕ್ಕೆ? ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ ನೋಡಿ = ನೋಡಿ 1 0 0 ಆಮೇಲೆ 1 0 1. ಇಲ್ಲಿ B1 C1 C2, ಇಲ್ಲಿ A1 A2 A3. ಈಗ A1 A2 A3 ಎಷ್ಟು? A1 3, A2 ಎಷ್ಟು? 2, A3 ಎಷ್ಟು? 7. ನೆಕ್ಸ್ಟು ಇಲ್ಲಿ B1, ಇಲ್ಲಿ B2, ಇಲ್ಲಿ B3. ಇಲ್ಲಿ 0 ಬರ್ಕೊಳ್ಳಿ. B1 ಜಾಗದಲ್ಲಿ B1 ಎಷ್ಟು? 2/3. B2 ಎಷ್ಟು? 5/3. B3 ಎಷ್ಟು? -11/3. ನೆಕ್ಸ್ಟು C1 C2 C3 ಎಲ್ಲಿ ಫಿಲ್ ಮಾಡಬೇಕಿದ್ನ? ಇಲ್ಲಿ ನೋಡಿ, ಇಲ್ಲಿ C1 C2 ಎಷ್ಟು? 1 6/5 C3 ಎಷ್ಟು? -8/5. C3 ಎಲ್ಲಿ ಫಿಲ್ ಮಾಡಬೇಕು? ಇಲ್ಲಿ ನೀವು ವ್ಯಾಲ್ಯೂಸ್ಗಳನ್ನ ನೀವೇನಾಗಬೇಕು? ಎಲ್ಲ A1 A2 A3 B1 B2 B3 C1 C2 C3 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲೇನು ಬರುತ್ತೆ? 0 0 ಮತ್ತು C3 ಎಷ್ಟು? -8/5. ನೋಡಿ
ಈಗ ಇದು ಫೈನ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ಜ್ಞಾಪಕ ಇಟ್ಕೊಳ್ಳಿ, ಇದನ್ನ ಈಕ್ವೇಷನ್ 1 ಅಂತ ಬರ್ಕೋಬೇಕು. ತಪ್ಪಿದೆಯಲ್ವಾ? ಇಲ್ಲೇನು ಮಾಡಿ, ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಈಕ್ವೇಷನ್ 1 ಬಿಕಮ್ಸ್, ಇಲ್ಲಿ ನೋಡಿ, ಇಲ್ಲಿ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಇದೆ. ಎ ಬದಲು ಏನು ಹಾಕ್ಕೊಳ್ಳಿ, ಎಲ್ ಯು ಎಕ್ಸ್ ಇಸ್ ಈಕ್ವಲ್ ಟು ಬಿ. ಅರ್ಥ ಆಯ್ತಲ್ವಾ? ಇದನ್ನ ಈಕ್ವೇಷನ್ 2 ಅಂತ ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಯು ಎಕ್ಸ್ನ ವೈ ಅಂತ ತಗೋಬೇಕು. ಲೆಟ್ ಯು ಎಕ್ಸ್ ಇಸ್ ಈಕ್ವಲ್ ಟು ವೈ. ಇದನ್ನ ಈಕ್ವೇಷನ್ 3 ಅಂತ ನೇಮ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈಕ್ವೇಷನ್ 2 ಇಂಪ್ಲೈಸ್ ಅಂತ ಬರ್ಕೋಬೇಕು. ಈಗ ನೋಡಿ, ಎಲ್ಲು ಯು ಎಕ್ಸ್ ಬದಲು ವೈ ಹಾಕ್ಕೊಳ್ಳಿ. ಎಲ್ ವೈ ಈಸ್ ಈಕ್ವಲ್ ಟು ಬಿ, ವೇರ್ ವೈ ಅಂದರೆ y1 y2 y3. ಅರ್ಥ ಆಯ್ತಲ್ವ? ಈಗ ನೋಡಿ, ಪ್ರೊಸೀಜರ್ ಫಾಲೋ ಮಾಡಿದ್ದು ಯಾವ ಥರ ಅಂದರೆ ಫಸ್ಟು ಎ ಎಕ್ಸು ಬಿ ಬರ್ಕೋಬೇಕು. ಎ ಈಸ್ ಈಕ್ವಲ್ ಟು ಎಲ್ ಯು ಅಂತ ಬರ್ಕೊಂಡು, ಎಲ್ ಅಂದರೆ ನಾವು ಇದನ್ನ ಬರ್ಕೋಬೇಕು, ಯು ಅಂದರೆ ನಾವೇ ಬರ್ಕೋಬೇಕು. ಇದು ನೋಡಿ, ಎ ಅಂದರೆ ಇದು, ಎಲ್ ಇಂಟು ಯು ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ. ಇದರಿಂದ ನಿಮಗೆ A1 A2 A3 B1 B2 B3 C1 C2 C3 ಬರುತ್ತೆ. ಇದನ್ನ ಇಲ್ಲಿ ಫಿಲ್ ಮಾಡಬೇಕು. ಎ ಅಂದರೆ ಇದು ಹಾಕ್ಕೊಳ್ಳಿ. ಇಲ್ಲಿ B1 ಜಾಗದಲ್ಲಿ B1, C1 ಜಾಗದಲ್ಲಿ C1 ವ್ಯಾಲ್ಯೂ, C2 ಜಾಗದಲ್ಲಿ C2, A1 ಜಾಗದಲ್ಲಿ A1 ವ್ಯಾಲ್ಯೂ, A2 ಜಾಗದಲ್ಲಿ A2 ವ್ಯಾಲ್ಯೂ, A3 ಜಾಗದಲ್ಲಿ A3 ವ್ಯಾಲ್ಯೂ, B2 ಜಾಗದಲ್ಲಿ B2 ವ್ಯಾಲ್ಯೂ, B3 ಜಾಗದಲ್ಲಿ B3 ವ್ಯಾಲ್ಯೂ, C3 ಜಾಗದಲ್ಲಿ C3 ವ್ಯಾಲ್ಯೂ ಹಾಕಿದ್ರೆ ಈ ಥರ ಬರುತ್ತೆ. ಆಮೇಲೆ ಏನು ಮಾಡಬೇಕು, ಇದನ್ನ ಈಕ್ವೇಷನ್ 1 ಅಂತ ಅಸ್ಯೂಮ್ ಮಾಡಿಕೊಂಡು ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಇದೆಯಲ್ವಾ, ಎ ಅಂದ್ರೇನು ಎಲ್ ಯು ಎಕ್ಸ್ ಇಸ್ ಈಕ್ವಲ್ ಟು ಬಿ. ಇಲ್ಲಿ ನೋಡ್ಕೊಳ್ಳಿ, ಈಗ ಇದನ್ನ ಯು ಎಕ್ಸ್ನ ವೈ ಅಂತ ತಗೊಳ್ಳಿ. ಇದನ್ನ ಈಕ್ವೇಷನ್ 3 ಅಂತ ನೇಮ್ ಮಾಡ್ಕೊಳ್ಳಿ. ಯು ಎಕ್ಸ್ ವೈ ಅಂದರೆ ಎಲ್ ವೈ ಏನಾಗುತ್ತೆ, ಬಿ ಆಗುತ್ತೆ. ವೈ ಅಂದರೆ y1 y2 y3 ಅಂತ ಬರ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಿ, ದೇರ್ ಫೋರ್ ನಮಗೆ ಎಲ್ ಗೊತ್ತು. ಎಲ್ಲೇನು ಇಲ್ಲಿದೆಯಲ್ಲ, ಇದು ಎಲ್ಲೋ 1 0 0 2/3 1 0 1 6/5 1. ಇದು ಎಲ್ಲೋ. ವೈ ಅಂದ್ರೇನು, ಇದು y1 y2 y3 ಈಸ್ ಈಕ್ವಲ್ ಟು ಬಿ. ಬಿ ಅಂದರೆ ಸ್ಟಾರ್ಟಿಂಗ್ ಮಾಡಿದ್ವಲ್ಲ ಅದು ಏನು, 4 5 7 ಇದು ಬರ್ಕೋಬೇಕು. ನೀವೇನು ಮಾಡಿ, ಇದು ಬರೆದಾದ್ಮೇಲೆ ರೋ ಕಾಲಮ್ ಮಲ್ಟಿಪ್ಲಿಕೇಶನ್ ಮಾಡಿ. ಇದು ರೋ, ಇದು ಕಾಲಮ್, ಈ ಥರ ರೋ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. ನೋಡಿ, 1 ಇಂಟು y1 y1 ಪ್ಲಸ್ 0 ಇಂಟು y2 0 ಅಂದರೆ ಏನಾಗುತ್ತೆ, ಇದು y1 ಪ್ಲಸ್ 0 ಪ್ಲಸ್ 0 ಆಗುತ್ತೆ. ಗೊತ್ತಾಗ್ತಿದೆಯಲ್ವ? ನೆಕ್ಸ್ಟು 2/3 ಇಂಟು y1 ಸೆಕೆಂಡ್ ರೋ ಫಸ್ಟ್ ಕಾಲಮ್, 1 ಇಂಟು y2 ಅಂದರೆ y2 ಪ್ಲಸ್ 0 ಇಂಟು y3 ಅಂದರೆ 0. ನೆಕ್ಸ್ಟ್ 1 ಇಂಟು y1 ಅಂದರೆ y1 ಪ್ಲಸ್ 6/5 y2 ಪ್ಲಸ್ y3 ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು 4 5 7 ಆಗುತ್ತೆ. ಈಗೇನಾಯಿತು, ನೆಕ್ಸ್ಟು y1 ಅಂದರೆ ಏನಾಯ್ತು, ಈಗ 4, y1 ಅಂದರೆ 4 ಆ್ಯಂಡ್ ನೋಡಿ, ಇಲ್ಲಿ 2/3 y1 ಪ್ಲಸ್ y2 ಈಸ್ ಈಕ್ವಲ್ ಟು ಏನು 5. ಇಲ್ಲಿ ಇಂಪ್ಲೈಸ್ ಅಂತ ಬರೆದು y1 ಜಾಗದಲ್ಲಿ 4 ಹಾಕಿ. 2/3 ಇಂಟು 4 ಪ್ಲಸ್ y2 ಈಸ್ ಈಕ್ವಲ್ ಟು 5. ಇದನ್ನ ಕ್ಯಾಲ್ಸಿಯಲ್ಲಿ ಟೈಪ್ ಮಾಡ್ಕೊಳ್ಳಿ. ನೋಡಿ, 2/3 ಇಂಟು 4 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್, ಆಲ್ಫಾ ಕ್ಯಾಲ್ಕುಲೇಟ್ 5, ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡೆದ್ರೆ ಏನು ಬರುತ್ತೆ, 2 ಸತಿ ಈಕ್ವಲ್ ಹೊಡೀರಿ, ಎಸ್ ಡಿ ಹೊಡೀರಿ, 7/3 ಬರುತ್ತೆ y2. ಇದು ಮುಗೀತು y2. ನೆಕ್ಸ್ಟು ಇಲ್ಲೇನು ಮಾಡಬೇಕು, ಆಲ್ಸೋ ಇದನ್ನ ತಗೊಳ್ಳಿ, y1 ಪ್ಲಸ್ 6/5 y2 ಪ್ಲಸ್ y3 ಈಸ್ ಈಕ್ವಲ್ ಟು 7 ಅಂತ ತಗೊಳ್ಳಿ. ಇಲ್ಲೇನೇನು ಗೊತ್ತು ಸಬ್ಸ್ಟಿಟ್ಯೂಟ್ ಮಾಡಿ. y1 ಎಷ್ಟು 4 ಪ್ಲಸ್
6/5 y2 ಏನು 7/3 ಪ್ಲಸ್ y3 ಈಸ್ ಈಕ್ವಲ್ ಟು 7. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಇದೇನಾಗುತ್ತೆ 4 ಪ್ಲಸ್ 6/5 ಬ್ರಾಕೆಟ್ ಓಪನ್ 7/3 ಬ್ರಾಕೆಟ್ ಕ್ಲೋಸ್ ಪ್ಲಸ್ ಆಲ್ಫಾ ಕ್ಲೋಸ್ ಬ್ರಾಕೆಟ್ ಆಲ್ಫಾ ಕ್ಯಾಲ್ಕುಲೇಟ್ 7 ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ ಎಷ್ಟು 1/5. y3 ಏನಾಯಿತು 1/5. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ದೇರ್ ಫೋರ್ y ಈಸ್ ಈಕ್ವಲ್ ಟು ಏನು y1 y2 y3. y1 ಏನು 4, y2 ಏನು 7/3, y3 ಏನು 1/5. ಇದು y ಫೈಂಡ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ y ಫೈಂಡ್ ಆದಮೇಲೆ ಫ್ರಮ್ 1 ಅಂತ ತಗೊಳ್ಳಿ. ನೋಡಿ y ಫೈಂಡ್ ಮಾಡಿದ್ಮೇಲೆ ಫ್ರಮ್ 3 ಅಂತ ತಗೊಳ್ಳಿ. ಫ್ರಮ್ 3 ಇಲ್ಲೇನು ಮಾಡಿ ಯು ಎಕ್ಸ್ ಈಸ್ ಈಕ್ವಲ್ ಟು ವೈ. ಯು ಅಂದ್ರೇನು ಇದು 3 2 7 0 5/3 ಮೈನಸ್ 11/3 0 0 ಮೈನಸ್ 8/5. ಎಕ್ಸ್ ಅಂದರೆ ಸ್ಟಾರ್ಟಿಂಗ್ ಮ್ಯಾಟ್ರಿಕ್ಸ್. ಎಕ್ಸ್ ಅಂದ್ರೇನು ಎಕ್ಸ್ ವೈ ಝೆಡ್. ಇಲ್ಲಿ ಎಕ್ಸ್ ವೈ ಝೆಡ್ ಬರ್ಕೊಳ್ಳಿ ಈಸ್ ಈಕ್ವಲ್ ಟು ಯು ಎಕ್ಸ್ ಈಸ್ ಈಕ್ವಲ್ ಟು ವೈ ಫೈಂಡ್ ಮಾಡಿದ್ಮೇಲೆ ಇದು ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಯು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಅಂದರೆ ಎಕ್ಸ್ ವೈ ಝೆಡ್ಡು, ವೈ ಅಂದರೆ ಇಲ್ಲಿ ಫೈಂಡ್ ಮಾಡಿದ್ಮೇಲೆ ಅದು ಹಾಕಿ. ವೈ ಏನು 4 7/3 1/5. 4 7/3 1/5. ಇದನ್ನ ಬರೆದಾದ್ಮೇಲೆ ಈಗ ನೀಟಾಗಿ ಸಾಲ್ವ್ ಮಾಡಿ. ಇದೇ ಫೈನಲ್ ಆನ್ಸರ್. ನೋಡಿ ಇದನ್ನ ಮಾಡೋದು ಯಾವ ಥರ. ಫಸ್ಟ್ ಏನು ಮಾಡಿ, ಈ ರೋಗೆ ಈ ಕಾಲಮ್ ಮಲ್ಟಿಪ್ಲೈ ಮಾಡಿ. ನೋಡಿ ಮಲ್ಟಿಪ್ಲೈ ಮಾಡೋದು ಯಾವ ಥರ ನೋಡಿ. 3 ಇಂಟು ಎಕ್ಸ್ ಏನು 3x ಪ್ಲಸ್ 2 ಇಂಟು ವೈ ಏನು 2y ಪ್ಲಸ್ 7 ಇಂಟು ಝೆಡ್ ಏನು 7z. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು 0 ಇಂಟು ಎಕ್ಸ್ ಅಂದರೆ 0 5/3y ಪ್ಲಸ್ ಮೈನಸ್ 11/3z. ನೆಕ್ಸ್ಟ್ 0 ಇಂಟು ಎಕ್ಸ್ 0 0 ಇಂಟು ವೈ 0 ಮೈನಸ್ 8/5z ಈಸ್ ಈಕ್ವಲ್ ಟು 4 7/3 ಆ್ಯಂಡ್ 1/5. ಇಲ್ಲೇನು ಮಾಡಬೇಕಂದ್ರೆ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡಬೇಕು. ದೇರ್ ಫೋರ್ ಮೈನಸ್ 8/5z ಈಸ್ ಈಕ್ವಲ್ ಟು 1/5. ಇಲ್ಲಿ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. ಮೈನಸ್ 8/5 ಎಕ್ಸ್ ಬದಲು ಝೆಡ್ ಬದಲು ಎಕ್ಸ್ ಹಾಕ್ಕೊಳ್ಳಿ. ಎಕ್ಸು ಆಲ್ಫಾ ಕ್ಯಾಲ್ಕುಲೇಟು 1/5 ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡೀರಿ. 2 ಸತಿ ಈಕ್ವಲ್ ಹೊಡೀರಿ. ಏನು ಮತ್ತು ಝೆಡ್ಡು ಮೈನಸ್ 1/8. ನೆಕ್ಸ್ಟ್ 5/3y ಮೈನಸ್ 11/3z ಈಸ್ ಈಕ್ವಲ್ ಟು ಎಷ್ಟು 7/3 ಇಂಪ್ಲಾಯ್ಸ್. ನೋಡಿ 5/3 ವೈ ಹಂಗೆ ಇಟ್ಕೊಳ್ಳಿ. ಮೈನಸ್ 11/3 ಝೆಡ್ ಎಷ್ಟು ಮೈನಸ್ 1/8 ಈಸ್ ಈಕ್ವಲ್ ಟು 7/3 ಇಂಪ್ಲಾಯ್ಸ್ ವೈ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ನೋಡಿ 5/3 ಇಂಟು ವೈ ಬದಲು ಎಕ್ಸ್ ಹಾಕ್ಕೊಳ್ಳಿ. ಎಕ್ಸು ಮೈನಸ್ 11/3 ಬ್ರಾಕೆಟ್ ಓಪನ್ ಮೈನಸ್ 1/8 ಬ್ರಾಕೆಟ್ ಕ್ಲೋಸು ಆಲ್ಫಾ ಕ್ಯಾಲ್ಕುಲೇಟು 7/3 ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ ಎಷ್ಟು ಬಂತು 9/8. ವೈ ಬಂದು 9/8. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು ಅಂದರೆ ಇಲ್ಲಿ ಈಗ ಈ ಈಕ್ವೇಷನ್ ತಗೋಬೇಕು. ಇದು ಆ್ಯಂಡ್ ಅಂತ ಬರ್ಕೊಳ್ಳಿ. ಆಲ್ಸೋ ಅಂತ ಬರೆದು 3x ಪ್ಲಸ್ 2y ಪ್ಲಸ್ 7z ಈಸ್ ಈಕ್ವಲ್ ಟು 4. ಇಲ್ಲಿ ಇಂಪ್ಲಾಯ್ಸ್ 3x ಹಂಗೆ ಇರಲಿ ಪ್ಲಸ್ 2 ಇಂಟು ವೈ ಎಷ್ಟು
9/8 ಪ್ಲಸ್ 7 ಇಂಟು ಝೆಡ್ ಎಷ್ಟು ಮೈನಸ್ 1/8 ಇಸ್ ಈಕ್ವಲ್ ಟು 4. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 3 ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಪ್ಲಸ್ 2 ಇಂಟು 9/8 ಪ್ಲಸ್ 7 ಇಂಟು ಮೈನಸ್ 1/8 ಆಲ್ಫಾ ಕ್ಯಾಲ್ಕುಲೇಟ್ 4 ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡೀರಿ ಈಕ್ವಲ್ 2 ಸತಿ ಹೊಡೀರಿ. ಎಷ್ಟು 7/8 ಎಕ್ಸ್ ಇಸ್ ಈಕ್ವಲ್ ಟು 7/8. ನೋಡಿ ಇದು ಫೈನಲ್ ಮುಗೀತು ಆನ್ಸರು. ದೇರ್ ಫೋರ್ ಎಕ್ಸು 7/8 ಅಂದರೆ ಇದು ಸೊಲ್ಯೂಷನ್ ಬೈ ಎಲ್ ಯು ಡಿಕಂಪೋಸಿಷನ್ ಅಂತ. ವೈ ಅಂದರೆ 9/8 ಆ್ಯಂಡ್ ಝೆಡ್ ಇಸ್ ಮೈನಸ್ 1/8. ಈಗ ನೋಡಿ ಇದು ಕರೆಕ್ಟ್ ಇದೆಯೋ ರಾಂಗ್ ಇದೆಯೋ ಅಂತ ವೆರಿಫೈ ಮಾಡ್ಬೋದು. ಯಾವ ಥರ ಅಂದರೆ ಎ ಸಿ ಹೊಡೀರಿ, ಮೋಡ್ ಹೊಡೀರಿ, 5 ಹೊಡೀರಿ, ಈಕ್ವೇಷನ್ ಅದರಲ್ಲಿ 2 ಸೆಲೆಕ್ಟ್ ಮಾಡಿ ಈಕ್ವೇಷನ್ನ ಟೈಪ್ ಮಾಡಿ. ಈಗ 3274 3 ಹೊಡೀರಿ ಈಕ್ವಲ್ಲು 2 ಈಕ್ವಲ್ಲು 7 ಈಕ್ವಲ್ 4 ಈಕ್ವಲ್ ಆಮೇಲೆ 2315 2 ಈಕ್ವಲ್ಲು 3 ಈಕ್ವಲ್ಲು 1 ಈಕ್ವಲ್ಲು 5 ನೆಕ್ಸ್ಟು 341 ಈಕ್ವಲ್ಲು 7 ಈಕ್ವಲ್. ನೋಡಿ ಈಕ್ವಲ್ ಹೊಡೆದಾಗ ಎಕ್ಸ್ ಏನು ಬರ್ತಾಯಿದೆ 7/8, ಎಕ್ಸು 7/8, ವೈ 9/8, ಝೆಡ್ಡು ಮೈನಸ್ 1/8 ಕರೆಕ್ಟ್ ಇದೆ. ಏನಾದರೂ ನೀವು ತಪ್ಪು ಮಾಡಿದರೆ ರಾಂಗ್ ಬರುತ್ತೆ. ನೋಡಿ ಪ್ರೊಸೀಜರ್ ಯಾವ ಥರ ಹೇಳ್ಕೊಟ್ಬಿಡ್ತೀವಿ. ಫಸ್ಟು ಇದನ್ನ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಫಾರ್ಮಲ್ಲಿ ಬರ್ಕೋಬೇಕು. ಎಕ್ಸು ವೈ ಝೆಡ್ ಕೋಫಿಷಿಯಂಟ್ ಬರ್ಕೊಳ್ಳಿ. ಎಕ್ಸ್ ವೈ ಝೆಡ್ ಎ ಸಿಗುತ್ತೆ. ಎಕ್ಸ್ ಅಂದರೆ ಅನ್ನೊಂದು ಮ್ಯಾಟ್ರಿಕ್ಸ್ ಎಕ್ಸ್ ವೈ ಝೆಡ್, ಆಮೇಲೆ ಬಿ ಅಂದರೆ ಕಾನ್ಸ್ಟೆಂಟು ಮ್ಯಾಟ್ರಿಕ್ಸ್ 4 5 7. ಎ ಇಸ್ ಈಕ್ವಲ್ ಟು ಎಲ್ ಯು ಅಂತ ಬರೋದು. ಎಲ್ ಮತ್ತು ಯು ಜ್ಞಾಪಕ ಇಟ್ಕೊಬಿಡಿ ಇದನ್ನ ನೀವೇ. ನೆಕ್ಸ್ಟ್ ಏನು ಮಾಡಬೇಕು, ಇದಾದಮೇಲೆ ಈ ರೋ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಎ ಜಾಗದಲ್ಲಿ ಇದು ಹಾಕಿದ್ರೆ ಈ ಥರ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇದು ಜ್ಞಾಪಕ ಇಟ್ಕೊಳ್ಳಿ. ಇದು ರೋ ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ ಇದು ಬರುತ್ತೆ. ಎ ಬದಲು ಇದು ಹಾಕ್ಕೊಳ್ಳಿ. ಆಮೇಲೆ A1 is equal to 3, A2 is equal to, A3 is equal to 7, B1 A1 is equal to 2, B1 A1 ಅಂದರೆ 3 is equal to 2. ಇಲ್ಲಿ x ಇಂಟು 3 is equal to 2 ಕ್ಯಾಲ್ಕುಲೇಟ್ ಮಾಡಿದ್ರೆ ಇದು ಬರುತ್ತೆ. ಅದೇ ಸೇಮ್ ಪ್ರೊಸೀಜರ್ B2 ಫೈಂಡ್ ಮಾಡೋಕ್ಕೆ ಇಲ್ಲಿ B3 C1 C2 C3 ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆ? ಯಾವ್ದು ಗೊತ್ತಿದೆ ಅದು ಹಾಕ್ಬಿಟ್ಟು ಅನ್ನೊಂದನ್ನ ಫೈಂಡ್ ಮಾಡ್ಕೊಂಡು ಹೋಗ್ಬೇಕು ಆರ್ಡ್ರಲ್ಲಿ. ಇದಾದ ತಕ್ಷಣ A1 A2 A3 ಅದೆಲ್ಲ ಫೈಂಡ್ ಮಾಡಿದ್ಮೇಲೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಯಾವುದರಲ್ಲಿ? ಇದರಲ್ಲಿ ನೋಡಿ. ಎ ಅಂದರೆ ಇದು 327 332 31 341 100. B1 ಜಾಗದಲ್ಲಿ B1 ಫೈಂಡ್ ಮಾಡಿರೋದನ್ನ ಹಾಕಿ 10. C1 ಜಾಗದಲ್ಲಿ C1 ಫೈಂಡ್ ಮಾಡಿರೋದು ಹಾಕಿ, C2 ಜಾಗದಲ್ಲಿ C2 ಫೈಂಡ್ ಮಾಡಿರೋದು ಹಾಕಿ 1. A1 ಜಾಗದಲ್ಲಿ A1 ಫೈಂಡ್ ಮಾಡಿರೋದು ಹಾಕಿ, A2 ಜಾಗದಲ್ಲಿ A2 ಫೈಂಡ್ ಮಾಡಿರೋದು ಹಾಕಿ, A3 ಜಾಗದಲ್ಲಿ A3 ಫೈಂಡ್ ಮಾಡಿರೋದು ಹಾಕಿ, B2 ಜಾಗದಲ್ಲಿ B2 ಫೈಂಡ್ ಮಾಡಿರೋದು ಹಾಕಿ, B3 ಜಾಗದಲ್ಲಿ B3 ಫೈಂಡ್ ಮಾಡಿರೋದು ಹಾಕಿ, C3 ಜಾಗದಲ್ಲಿ C3 ಫೈಂಡ್ ಮಾಡಿರೋದು ಹಾಕಿ. ಆಮೇಲೆ ಇದನ್ನ ಈಕ್ವೇಷನ್ 1 ಅಂತ ಬರ್ಕೊಳ್ಳಿ. ಇಲ್ಲಿ ಎ ಅಂದರೆ ಎಲ್ ಯು ಅಲ್ವಾ. ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ವಿಲ್ ಬಿಕಮ್ ಎಲ್ ಯು ಎಕ್ಸ್ ಇಸ್ ಈಕ್ವಲ್ ಟು ಬಿ. ಈ ಯು ಎಕ್ಸ್ ಬದಲು ವೈ ಹಾಕ್ಕೊಳ್ಳಿ. ಲೆಟ್ ಯು ಎಕ್ಸ್ ಇಸ್ ಈಕ್ವಲ್ ಟು ವೈ. ಇದನ್ನ ಈಕ್ವೇಷನ್ 3 ಅಂದ್ಕೊಳ್ಳಿ. ಈಗ ಎಲ್ ಇದ್ರ ಬದಲು ವೈ ಹಾಕಿದ್ರೆ ಎಲ್ ವೈ ಇಸ್ ಈಕ್ವಲ್ ಟು ಬಿ ಆಗುತ್ತೆ. ಇದನ್ನ ಫಸ್ಟ್ ತೊಗೊಳ್ಳಿ. ಎಲ್ ಗೊತ್ತು. ಈಗ ಎಲ್ ಅಂದರೆ ಯಾವುದು? ಇದು. ವೈ ಅಂದರೆ ಇದು y1 y2 y3 ನ್ಯೂ ಮ್ಯಾಟ್ರಿಕ್ಸ್ನ ನಾವು ಬರ್ಕೋಬೇಕು. ಬಿ ಅಂದರೆ ಕಾನ್ಸ್ಟೆಂಟ್ ನಾವು ಸ್ಟಾರ್ಟಿಂಗ್ ಬರೆದ್ವಲ್ಲ ಅದು. ಯಾವುದು? ಬಿ ಅಂದರೆ ಇದು 4 5 7. ಗೊತ್ತಾಗ್ತಿದೆಯಲ್ವಾ? ಈಗ ಇದು ಹಾಕ್ಬಿಟ್ಟು ಏನು ಮಾಡಿ, ರೋ ಕಾಲಮ್ ಮಲ್ಟಿಪ್ಲೈ ಮಾಡಿ. ರೋ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೇನು ಬರುತ್ತೆ? ಈ ಥರ ಮ್ಯಾಟ್ರಿಕ್ಸ್ ಬರುತ್ತೆ. 1 ಇಂಟು y1 y1 2/3 y1 ಪ್ಲಸ್ y2 y1 ಪ್ಲಸ್ 6/5 y2 ಪ್ಲಸ್ y3 4 5 7. ಆಮೇಲೆ ಇದನ್ನ ಈಕ್ವಲ್ ಟು ಇದನ್ನ ಮಾಡಿ, ಇದನ್ನ ಈಕ್ವಲ್ ಟು ಇದು, ಇದನ್ನ ಈಕ್ವಲ್ ಟು ಇದು. ಇಲ್ಲಿ y1 ವ್ಯಾಲ್ಯೂ ಹಾಕಿ y2 ಸಿಗುತ್ತೆ. ಇಲ್ಲಿ y1 y2 ಹಾಕಿ y3 ಸಿಗುತ್ತೆ. ಇಲ್ಲಿ y1 y2 ಹಾಕಿ y3 ಸಿಗುತ್ತೆ. ಇದು y ಈಸ್ ಈಕ್ವಲ್ ಟು y1 y2 y3 ಇದು ಮ್ಯಾಟ್ರಿಕ್ಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಏನು ಮಾಡಿ, ಫ್ರಮ್ 3 ಅಂತ ತೊಗೊಳ್ಳಿ. 3 ಇಂದ ತೊಗೊಂಡು ನೀವೇನು ಮಾಡಬೇಕು ನೋಡಿ. ಯು ಎಕ್ಸ್ ಇಸ್ ಈಕ್ವಲ್ ಟು ವೈ ಇದೆ. ಯು ಅಂದರೆ ಇದು ಯು. ಎಕ್ಸ್ ಅಂದರೆ ಸ್ಟಾರ್ಟಿಂಗ್ ಎಕ್ಸ್ ವೈ ಝೆಡ್ ಇದೆಯಲ್ಲ ಅದು. ವೈ ಅಂದರೆ ಈಗ ಫೈಂಡ್ ಮಾಡಿರೋದು 4 7/3 1/5. ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಮತ್ತೆ ರೋ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲೇನು ಮಾಡಬೇಕು? ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. -8/5 z ಈಸ್ ಈಕ್ವಲ್ ಟು 1/5. ಇದು ಈಕ್ವಲ್ ಟು ಇದು ಫಸ್ಟ್ ಮಾಡಿ.
ಆಮೇಲೆ ಇದು ಈಕ್ವಲ್ ಟು ಇದು ಮಾಡಿ, ಇಲ್ಲಿ ಝೆಡ್ ವ್ಯಾಲ್ಯೂ ಹಾಕಿ ವೈ ಸಿಗುತ್ತೆ, ನೀಟಾಗಿ ಕ್ಯಾಲ್ಸಿಲಿ ಟೈಪ್ ಮಾಡಬೇಕು. ಆಮೇಲೆ ಫೈನಲ್ಲು ಇದು ಈಕ್ವಲ್ ಟು ಇದು ಮಾಡಿಬಿಟ್ಟು ಇಲ್ಲಿ ಝೆಡ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಹಾಕಿ, ವೈ ವ್ಯಾಲ್ಯೂ ಝೆಡ್ ವ್ಯಾಲ್ಯೂ ಹಾಕ್ಬಿಟ್ಟು ಕ್ಯಾಲ್ಸಿಲ್ ಹೊಡೆದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಇದು ಫೈನಲ್ಲು. ಆಮೇಲೆ ನೀವೇನು ಮಾಡ್ಕೋಬೇಕು, ಕ್ವಶನ್ಗೆ ಹೋಗ್ಬಿಟ್ಟು ಮೋಡ್ ಈಕ್ವೇಷನ್ ಅದರಲ್ಲಿ ಸೆಕೆಂಡ್ ಯೂಸ್ ಮಾಡಿ ನೀಟಾಗಿ ಟೈಪ್ ಮಾಡಿಬಿಟ್ಟು ಆನ್ಸರ್ಗಳನ್ನ ತರಿಸಿ ವೆರಿಫೈ ಮಾಡ್ಕೋಬೇಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.